A very good evening to all my dear viewers. Welcome to my YouTube channel. This is Professor Arun Reddy here. In the previous class, we have discussed about the management accounting subject. Brief idea about the difference between financial accounting and management accounting, as well as cost accounting and management accounting. In today's class, we would like to explain the scope of management accounting ಅಂತ ನಾವಲ್ಲಿ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದ ವ್ಯಾಪ್ತಿ ಏನು ಅಂತ ನಾವಲ್ಲಿ ಕರಿತೀವಿ. ಸ್ಕೋಪ್ ಮೀನ್ಸ್ ವ್ಯಾಪ್ತಿ ಅಂತ ಕರಿತೀವಿ ನಾವು. The scope of management accounting is very wider ಅಂತ ಕರಿತೀವಿ ನಾವು ಯೂಶ್ವಲಿ. The scope is very wide ಅಂತ ನಾವಲ್ಲಿ ಕರಿತೀವಿ. Why? Because it is considered the analysis and communication of accounting data to management efficiently and effectively. This word is very important. When any data is efficiently is to be analyzed, it need more and more efforts ಅಂತ ನಾವಲ್ಲಿ ಕರಿತೀವಿ. ಯಾವ ಡಾಟಾ ಎಫಿಷಿಯೆಂಟಾಗಿ ನಾವು ಕೊಡಬೇಕು ಅಂದರೆ ಮ್ಯಾನೇಜ್ಮೆಂಟ್ನವ್ರಿಗೆ ಸಾಕಷ್ಟು ಪರಿಶ್ರಮವನ್ನು ನಾವಲ್ಲಿ ಪಡಬೇಕಾಗತ್ತೆ ನಾವಲ್ಲಿ ಕರಿತೀವಿ. ವೈ? ಬಿಕಾಸ್ ದ ಆಬ್ಜೆಕ್ಟಿವ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಟು ಗೆಟ್ ದ ಪ್ರಾಪರ್ ಡಿಸಿಷನ್. ಇಫ್ ದ್ಯಾಟ್ ಡಿಸಿಷನ್ ಈಸ್ ಟು ಬಿ ಟೇಕನ್, ಇಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಇನ್ ಡಿಟೇಲ್ ಅಂತ. ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಲಾ, ಸೈಕಾಲಜಿ. ಸೊ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ ವಿಚ್ ಈಸ್ ರೆಲೆವೆಂಟ್ ಟು ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಇವೆಲ್ಲ ಸಬ್ಜೆಕ್ಟು ಡಿಸಿಷನ್ ಮೇಕಿಂಗ್ಗೆ ಪೂರಕವಾಗಿ ಕೆಲಸವನ್ನು ಮಾಡ್ತವೆ ಅಂತ ನಾವಲ್ಲಿ ಕರಿತೀವಿ. ಹಾಗಾಗಿ ದ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ವೈಡರ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ನೆನಪಿಟ್ಕೋಬೇಕಾದಂಥ ಅಂಶ ಏನು ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದ ವ್ಯಾಪ್ತಿ ಹೆಚ್ಚಾಗಿರುತ್ತದೆ, ಅಂದರೆ ಹೆಚ್ಚು ರೀತಿಯಲ್ಲಿ ಇರುತ್ತದೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಸ್ಕೋಪ್ ಒಳಗೆ ಏನೇನು ಬರ್ತೈತಿ ಅಂದರೆ, ಫಸ್ಟ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಇಟ್ ಡೂ ಕನ್ಸಿಡರ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ವೈ? ಬಿಕಾಸ್ ಇಟ್ ಈಸ್ ಎ ಕನ್ಸಿಡರೇಷನ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫಿಕೇಷನ್, ಸಮರೈಸೇಷನ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್ ಅಂತ ನಾವಲ್ಲಿ ಕರಿತೀವಿ. ಸೊ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡೋದು, ಸಿಸ್ಟಮೆಟಿಕ್ ಆಗಿ ಕ್ಲಾಸಿಫಿಕೇಷನ್ ಮಾಡೋದು, ಸಮರಿ ಮಾಡೋದು ಫೈನಾನ್ಷಿಯಲ್ ಅಕೌಂಟಿಂಗ್ದ ಕೆಲಸ ಅಂತ ನಾವಲ್ಲಿ ಕರಿತೀವಿ. ವೈ? ಬಿಕಾಸ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಫಾರ್ ದ business concern. If we find out the profit or loss for a business concern, we can easily analyze the financial data in detail ಅಂತ ನಾವಲ್ಲಿ ಕರಿತೀವಿ. ಸೊ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಂಡು ಹಿಡಿಯೋದ್ರಿಂದ ನಾವು ಡಾಟಾನ ಏನು ಮಾಡ್ಬೋದು, ನಾವು ಈಸಿಯಾಗಿ ಅನಲೈಸ್ ಮಾಡ್ಬೋದು ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ಇಂಪಾರ್ಟೆಂಟ್ ಕನ್ಸಿಡರೇಷನ್? ದ ಅನಾಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ financial data. So this is very important. If any financial data has to be analyzed, if the analysis is come, that is nothing but management accounting ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್ ಡಾಟಾನ ನಾವೇನು ಮಾಡ್ತೀವಿ, ಇಲ್ಲಿ ಸ್ಟಡಿ ಮಾಡೋದ್ರಿಂದ ಡಿಸಿಷನ್ ಮೇಕಿಂಗ್ಗೆ ಇದು ಉಪಯೋಗ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಏನೇನು ಕನ್ಸಿಡರ್ ಮಾಡುತ್ತೆ? ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಆಲ್ ಫೈನಾನ್ಷಿಯಲ್ ಡಾಟಾಸ್ ಅಂತ ನಾವಲ್ಲಿ ಕರಿತೀವಿ. ಹಣಕಾಸಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡಾಟಾನು ಸ್ಟಡಿ ಮಾಡೋದ್ರಿಂದ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಕರಿತೀವಿ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇದು ಅತಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಹಾಗಾಗಿ ಫೈನಾನ್ಷಿಯಲ್ ಡಾಟಾ ಈಸ್ ಮೇನ್ ಆಸ್ಪೆಕ್ಟ್ ಫಾರ್ ಡಿಸಿಷನ್ ಮೇಕಿಂಗ್. ದಟ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ ನಾವು. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಟಡಿ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಸ್ ವೆಲ್, ಬಿಕಾಸ್ ದ ಫೈನಾನ್ಷಿಯಲ್ ಡಾಟಾ ಈಸ್ ಅನಲೈಸ್ ಫಾರ್ ಡಿಸಿಷನ್ ಮೇಕಿಂಗ್. ಸೊ ನಿರ್ಧಾರ ತಗೋಬೇಕಾದ್ರೆ ಇಲ್ಲಿ ಯಾವ ಡಾಟಾ ಮುಖ್ಯವಾಗಿ ಬೇಕಾಗತ್ತೆ ರೀ? ಫೈನಾನ್ಷಿಯಲ್ ಡಾಟಾನ ಬೇಕಾಗತ್ತೆ. ಹಾಗಾಗಿ ವಿ ಕ್ಯಾನ್ ಈಸಿಲಿ ಟೇಕ್ ದ ಡಿಸಿಷನ್ ವಿತ್ ದ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಡಾಟಾ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಕೋಪ್. ನಾವು ಕಮಿಂಗ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇಟ್ ಡೂ ಕನ್ಸಿಡರ್ ದ ಕಾಸ್ಟ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ವೈ ಕಾಸ್ಟ್ ಅಕೌಂಟಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಬಿಕಾಸ್ management want to estimate, plan, decision making, controlling the cost of production. ಅಂದರೆ ಫರ್ಮ್ನವರು ಎದರ ಮೇಲೆ ನಿಯಂತ್ರಣವನ್ನು ಸಾಧಿಸ್ಬೇಕ್ರಿ? ವೆಚ್ಚದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಟು ಕಂಟ್ರೋಲ್ ಓವರ್ ಕಾಸ್ಟ್ ಈಸ್ ಅ ಪ್ರೈಮ್ ಆಬ್ಜೆಕ್ಟ್ ಆಫ್ ಅ ಮ್ಯಾನೇಜ್ಮೆಂಟ್. ಇಫ್ ಯು ಕಂಟ್ರೋಲ್ ಓವರ್ ಕಾಸ್ಟ್, ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಯು ಹ್ಯಾವ್ ಟು ಡೂ? You have to estimate how much cost is to be incurred. You have to plan how much cost is to be incurred. You have to take the decision. So these are all consideration. So ಇಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಸ್ಟಡಿ ಮಾಡಬೇಕಂದ್ರೆ ವೇರಿಯಸ್ ಕಾಸ್ಟಿಂಗ್ ಟೆಕ್ನಿಕ್ಸ್ ಈಸ್ ಟು ಬಿ ಅಡಾಪ್ಟೆಡ್. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಕಾಸ್ಟನ್ನು ನಾವು ಅನಲೈಸ್ ಮಾಡ್ಬೋದು, ಸ್ಟ್ಯಾಂಡರ್ಡ್ ಕಾಸ್ಟನ್ನು ಅನಲೈಸ್ ಮಾಡ್ಬೋದು.
ಬಜೆಟರಿ ಕಾಸ್ಟನ್ನು ಅನಲೈಸ್ ಮಾಡ್ಬೋದು, ಆಮೇಲೆ ಮಾರ್ಜಿನಲ್ ಕಾಸ್ಟನ್ನು ಅನಲೈಸ್ ಮಾಡ್ಬೋದು, ಅಪಾರ್ಚುನಿಟಿ ಕಾಸ್ಟನ್ನು ಅನಲೈಸ್ ಮಾಡ್ಬೋದು. ಸೊ ಇವೆಲ್ಲನೂ ಎದ್ರೊಳಗೆ ಬರ್ತಾವೆ ರೀ, ಮ್ಯಾನೇಜ್ಮೆಂಟ್ ಡಿಸಿಷನ್ ಒಳಗನ ಬರ್ತಾವೆ. ವೈ? ಬಿಕಾಸ್ ಇಫ್ ಯು ನಾಟ್ ಅಪ್ಲೈಯಿಂಗ್ ದ ಸ್ಟ್ಯಾಂಡರ್ಡ್ ಕಾಸ್ಟ್, ವಾಟ್ ವಿಲ್ ಹ್ಯಾಪನ್? The cost of production is increased. If the cost of production is increased, we are not in a profit, so our decision making is to be loss ಅಂತ. ಹಾಗಾಗಿ ಕಾಸ್ಟ್ ಅಕೌಂಟಿಂಗ್ ಈಸ್ ಆಲ್ಸೋ ಅನಲೈಸ್ ಇನ್ ಡಿಟೇಲ್. ವೈ? ಬಿಕಾಸ್ ಇಟ್ ಈಸ್ ಕನ್ಸಿಡರ್ ದ ಯೂನಿಟ್ ಆರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ವೆಚ್ಚವನ್ನು ಉತ್ಪಾದನೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಯಾವ ರೀತಿ ವೆಚ್ಚವನ್ನು ಸಂಸ್ಥೆದವರು ಕಂಟ್ರೋಲ್ ಮಾಡ್ತಾರ ಅಂತ ತಿಳ್ಕೊಂಡು ಡಿಸಿಷನ್ ಮೇಕಿಂಗ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಕಾಸ್ಟ್ ಅಕೌಂಟಿಂಗ್ ಈಸ್ ಯೂಸ್ಫುಲ್ ಫಾರ್ ಬೆಟರ್ ಡಿಸಿಷನ್ ಮೇಕಿಂಗ್ ಇನ್ ರಿಲೇಷನ್ ವಿತ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸೆಕೆಂಡ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಅಕೌಂಟಿಂಗ್ ಅಂತ ಕರೀತೀವಿ. ಸೊ ಕಾಸ್ಟ್ ಅಕೌಂಟಿಂಗ್ದು ಉದ್ದೇಶ ಏನು? ಸಿಂಪಲ್ ಥಿಂಗ್, ಟು ಫೈಂಡ್ ಔಟ್ ದ ಕಾಸ್ಟ್ ಅನಲೈಸಿಸ್ ಇನ್ ಡಿಟೇಲ್ ಅಂತ ನಾವಲ್ಲಿ ಕರಿತೀವಿ. ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ದು ಉದ್ದೇಶ ಏನು ರೀ? ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಡಾಟಾ ಇನ್ ಡಿಟೇಲ್. ಹಿಯರ್ ಕಾಸ್ಟ್ ಡಾಟಾ ಇನ್ ಡಿಟೇಲ್ ಅಂದರೆ ಫೈನಾನ್ಷಿಯಲ್ ಡಾಟಾನು ಸ್ಟಡಿ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಕಾಸ್ಟ್ ಡಾಟಾನು ಕೂಡ ಸ್ಟಡಿ ಮಾಡಬೇಕು ಅಂತ ಹೇಳ್ತೀವಿ ನಾವು. ಆ್ಯಂಡ್ ವಾಟ್ ಅಬೌಟ್ ದ ಥರ್ಡ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಬಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಬಜೆಟ್? Budget include the objectives, goals of a organization. In a year, income and expenses is called as a budget ಅಂತ ನಾವು ಕರಿತೀವಿ. ಬಜೆಟ್ ಅಂದ್ರೆ ಮುಂಗಡ ಪತ್ರ ಅಂತ ಕರಿತೀವಿ, ಮುಂಗಡ ಪತ್ರ ಅಂತ ಕರಿತೀವಿ ಕನ್ನಡದಾಗ. ಸೊ ಈ ಬಜೆಟ್ ಒಳಗೆ ಏನಿರುತ್ತೆ ರೀ? ಇನ್ಕಮ್ ಅರ್ನ್ ಡ್ಯೂರಿಂಗ್ ದ ಇಯರ್, ಎಕ್ಸ್ಪೆನ್ಸಸ್ ಅರ್ನ್ ಡ್ಯೂರಿಂಗ್ ದ ಇಯರ್. ಸೊ ದೀಸ್ ಆರ್ ಆಲ್ ಕನ್ಸಿಡ್ರೇಷನ್. ಅಂದರೆ ಇವೆಲ್ಲನೂ ಅದರಲ್ಲಿ ಇರ್ತಾವೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಬಜೆಟಿಂಗ್ ಇನ್ಕ್ಲೂಡ್ ಆಬ್ಜೆಕ್ಟಿವ್ ಆಫ್ ಅ ಫರ್ಮ್, ಗೋಲ್ ಆಫ್ ದ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. At the same time, what is forecasting means? Forecasting ಅಂದ್ರೆ anticipation ಅಂತ ಕರಿತೀವಿ ನಾವು ವರ್ಡ್. ವಾಟ್ ಈಸ್ ಫೋರ್ಕಾಸ್ಟಿಂಗ್? ಆಂಟಿಸಿಪೇಷನ್ ಆರ್ ಪ್ರೆಡಿಕ್ಷನ್ ಅಂತ ನಾವಲ್ಲಿ ಕರಿತೀವಿ. ಪ್ರೆಡಿಕ್ಷನ್ ಅಂದರೆ ಊಹೆ ಅಂತ ನಾವಲ್ಲಿ ಕರಿತೀವಿ. ವಾಟ್ ಇಟ್ ಆಂಟಿಸಿಪೇಟ್? ದ ಫ್ಯೂಚರ್ ಫೆನಾಮೆನಾ ಅಂತ ನಾವಲ್ಲಿ ಕರಿತೀವಿ. ಫ್ಯೂಚರ್ ಸರ್ಕಮ್ಸ್ಟೆನ್ಸಸ್, ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ ಟು ಬಿ ಅನಲೈಸ್ ಇನ್ ಡಿಟೇಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಬಜೆಟ್ ಅಂದರೆ ಏನು ಪಾಯಿಂಟ್ ಆಯ್ತು ರೀ? ಬಜೆಟ್ ಇನ್ಕ್ಲೂಡ್ಸ್ ಆಬ್ಜೆಕ್ಟಿವ್ ಗೋಲ್ ಆಫ್ ಅ ಫರ್ಮ್ ಫಾರ್ ಅ ಇಯರ್. ಫೋರ್ಕಾಸ್ಟಿಂಗ್ ಇನ್ಕ್ಲೂಡ್ ಆಂಟಿಸಿಪೇಷನ್ ಆಫ್ ಡಾಟಾ ಫಾರ್ ದ ಇಯರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಒಂದು ವರ್ಷದ ಡಾಟಾನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ಅದೇನಾಗುತ್ತೆ ರೀ? ಫೋರ್ಕಾಸ್ಟಿಂಗ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಬಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಈಸ್ ಆಲ್ಸೋ ಇನ್ ಡಿಟೇಲ್. ವೈ? ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ಡಾಟಾ ಫಾರ್ ದ ಇಯರ್. ಒಂದು ವರ್ಷದ ಡಾಟಾನ ನಾವು ತಯಾರು ಮಾಡುವಾಗ, ಒಂದು ವರ್ಷದ ಬ್ಯಾಲೆನ್ಸ್ ಶೀಟನ್ನು ಬಿಡಿಸುವಾಗ forecasting is also very important point ಅಂತ ನಾವಲ್ಲಿ ಕರಿತೀವಿ. And the next important scope of a management accounting is it considers some statistical methods ಅಂತ ನಾವಲ್ಲಿ ಕರಿತೀವಿ. ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ. ಲೈಕ್ ಡಯಾಗ್ರಾಮ್ ಯೂಸ್ ಮಾಡ್ತೀವಿ, ಲೈಕ್ ಚಾರ್ಟ್ ಯೂಸ್ ಮಾಡ್ತೀವಿ, ಲೈಕ್ ನಂಬರ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ಟೈಮ್ ಸೀರೀಸ್ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ಯೂಸ್ ಫಾರ್ ಟು ಕಂಟ್ರೋಲ್ ಆರ್ ಟು ಇಂಟರ್ಪ್ರಿಟ್ ದ ಡಾಟಾ ಅಂತ ನಾವಲ್ಲಿ ಕರಿತೀವಿ. ಇವೆಲ್ಲ ಚಾರ್ಟು, ಡಯಾಗ್ರಾಮು ಇವೆಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಒಂದು ಚಾರ್ಟ್ ಇದು ಏನು ಇಂಡಿಕೇಟ್ ಮಾಡತ್ತೆ ರೀ? ದೆರ್ ಈಸ್ ಅ ಇನ್ಕ್ರೀಸಿಂಗ್ ಟ್ರೆಂಡ್. ಇದೇನು ಇಂಡಿಕೇಟ್ ಮಾಡುತ್ತೆ? ದೆರ್ ಈಸ್ ಅ ಡಿಕ್ರೀಸಿಂಗ್ ಟ್ರೆಂಡ್. ಅಗೇನ್ ಇಟ್ ಈಸ್ ಅ ಇನ್ಕ್ರೀಸಿಂಗ್ ಟ್ರೆಂಡ್. ಅಥವಾ ಇದನ್ನು ತೊಗೋಬೋದು ನಾವು ಯೂಸ್ ಲೈಕ್ ದಿಸ್ ಈಸ್ ಆಲ್ಸೋ ಅ ಗ್ರಾಫ್, ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಅ ಬಿಸ್ನೆಸ್ ಫರ್ಮ್. ಸೊ ದೀಸ್ ಆರ್ ಆಲ್ ಚಾರ್ಟ್ಸ್, ಗ್ರಾಫ್ಸ್ ವಿಚ್ ಈಸ್ ಇಂಡಿಕೇಟ್ ದ ಅನಲೈಸಿಸ್. ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾನ ಯೂಸ್ ಮಾಡ್ತೀವಿ. ಅದರ ಸಲುವಾಗಿ ಇಂಟರ್ಪ್ರಿಟೇಷನ್ ಮಾಡೋ ಸಲುವಾಗಿ, ಡಿಸಿಷನ್ ಮೇಕಿಂಗ್ ಮಾಡೋ ಸಲುವಾಗಿ ಅಂತ ನಾವಲ್ಲಿ ಹೇಳ್ಬೋದು. ಲೈಕ್ ಚಾರ್ಟ್ಸ್, ಡಯಾಗ್ರಾಮ್ಸ್, ಪೆಂಡುಲಮ್ಸ್ ಇವೆಲ್ಲ ಏನು ರೀ ನಾವು ಎದ್ರಾಗ ಯೂಸ್ ಮಾಡ್ತೀವಿ? ಡಿಸಿಷನ್ ಮೇಕಿಂಗ್ ಸಲುವಾಗಿ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಇಟ್ ಕಂಟ್ರೋಲ್ ದ ಇನ್ವೆಂಟರಿ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ವೆಂಟ್ರಿ ಕಂಟ್ರೋಲ್ ಈಸ್ ಪಾರ್ಟ್ ಆಫ್ ದ decision making. Why? Because inventory includes stock of raw material, work in progress, finished goods and spare parts. ಇವೆಲ್ಲ ಕೂಡಿದ್ದಕ್ಕೆ ನಾವು ಏನಂತ ಕರಿತೀವಿ? ಇನ್ವೆಂಟ್ರಿ ಅಂತ ಕರಿತೀವಿ ನಾವು. ಸೊ ಇಫ್ ಯು ಸ್ಟಡಿ ದ ಇನ್ವೆಂಟರಿ, we can easily understand how much work we have to be done and how much finished goods we have to prepare. So these are all possible by only ಆಫ್ಟರ್ ಅನಲೈಸಿಂಗ್ ದ ಇನ್ವೆಂಟರಿ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ವೆಂಟ್ರಿನ ಸ್ಟಡಿ ಮಾಡಿದಾಗ ಮಾತ್ರ ನಮ್ಗೇನು ಗೊತ್ತಾಗುತ್ತೆ ರೀ? ಎಷ್ಟು ನಾವು ಸ್ಟಡಿ ಮಾಡಬೇಕು,
ಫ್ಯೂಚರ್ ಡಿಸಿಷನ್ ಎಷ್ಟು ತೊಗೋಬೇಕು, ರಾ ಮಟೀರಿಯಲ್ ಎಷ್ಟು ಪರ್ಚೇಸ್ ಮಾಡಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಏನು ಮಾಡಬೇಕು, ಇವೆಲ್ಲ ಗೊತ್ತಾಗೋದು ಇನ್ವೆಂಟ್ರಿನ ಸ್ಟಡಿ ಮಾಡಿದಾಗ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಅನದರ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ರಿಪೋರ್ಟಿಂಗ್ ಅಂತ ಕರಿತೀವಿ ನಾವು. ರಿಪೋರ್ಟಿಂಗ್ ಅಂದರೆ ವರದಿ ಸಲ್ಲಿಸೋದು ಅಂತ ನಾವಲ್ಲಿ ಕರಿತೀವಿ. ಸೊ ಅನಲೈಸ್ಡ್ ಡಾಟಾ ಈಸ್ ರಿಪೋರ್ಟೆಡ್ ಟು ಮ್ಯಾನೇಜ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ರಿಪೋರ್ಟನ್ನು ನಾವು ಯಾರಿಗೆ ಸಬ್ಮಿಟ್ ಮಾಡ್ತೀವಿ? ಮ್ಯಾನೇಜ್ಮೆಂಟ್ಗೆ. ಫಾರ್ ವಾಟ್? ಡಿಸಿಷನ್ ಮೇಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ನಾವು ರಿಪೋರ್ಟನ್ನು ಸಬ್ಮಿಟ್ ಮಾಡುವಾಗ ಇಟ್ ವಿಲ್ ಹೆಲ್ಪ್ ಅಕ್ಯುರೇಟ್ ಡಿಸಿಷನ್ ಈಸ್ ಪಾಸಿಬಲ್ ಅಂತ ನಾವಲ್ಲಿ ಕರಿತೀವಿ. ಅಕ್ಯುರೇಟ್ ಡಿಸಿಷನ್ ಈಸ್ ಪಾಸಿಬಲ್. ವೈ ದ ಅಕ್ಯುರೇಟ್ ಡಿಸಿಷನ್ ಈಸ್ ಪಾಸಿಬಲ್ ಬೈ ದ ಮ್ಯಾನೇಜ್ಮೆಂಟ್? ಬಿಕಾಸ್ ವಿ ಆರ್ ಸಬ್ಮಿಟಿಂಗ್ ದ ರಿಪೋರ್ಟ್ ಅಕ್ಯುರೇಟ್ಲಿ ಅಂತ ನಾವಲ್ಲಿ ಕರಿತೀವಿ. ನಾವು ಏನು ಫೈನಾನ್ಷಿಯಲ್ ಡಾಟಾನ ಸ್ಟಡಿ ಮಾಡಿರ್ತೀವಿ, ಆ ಫೈನಾನ್ಷಿಯಲ್ ಡಾಟಾದಿಂದ ಬಂದಿರತಕ್ಕಂಥ ಪ್ರತಿಯೊಂದು ಮಾಹಿತಿ ಮುಖಾಂತರ ನಾವೇನು ಮಾಡ್ತೀವಿ ರೀ? ನಿರ್ಧಾರವನ್ನು ತೆಗೆದುಕೋತೀವಿ ಅಂತ ನಾವು ಹೇಳ್ತೀವಿ. ಸೊ ಆ ನಿರ್ಧಾರವನ್ನು ತೊಗೊಂಡು ನಾವು ಯಾರಿಗೆ ಸಬ್ಮಿಟ್ ಮಾಡ್ತೀವಿ ರೀ ಇನ್ಫಾರ್ಮೇಷನನ್ನು? ಮ್ಯಾನೇಜ್ಮೆಂಟ್ನವ್ರಿಗೆ. ಫಾರ್ ವಾಟ್ ಪರ್ಪಸ್? ಡಿಸಿಷನ್ ಪರ್ಪಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಅನದರ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸೇಷನ್ ಅಂತ ನಾವಲ್ಲಿ ಕರಿತೀವಿ. ವೈ? ಬಿಕಾಸ್ ಫರ್ಮ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟಬಿಲಿಟಿ ಅಂತ ನಾವಲ್ಲಿ ಕರಿತೀವಿ. ಫರ್ಮ್ ಯಾಕೆ ಡಿಸಿಷನ್ ತೊಗೋತಾರೆ ಅಂದರೆ ಅವ್ರ ಉದ್ದೇಶ ಏನಿರುತ್ತೆ? ಲಾಭ ಗಳಿಸೋದು ಅಂತ. ಅಂದರೆ ಯಾವುದೇ ಒಂದು ಸಂಸ್ಥೆಯು ನಷ್ಟ ಗಳಿಸಲು ಬಂದಿರೋದಿಲ್ಲ. ಸೊ ಫರ್ಮ್ ಇಂಟೆನ್ಷನ್ ಈಸ್ ಟು ಮೇಕ್ ದ ಪ್ರಾಫಿಟ್. ವೆನ್ ದ ಫರ್ಮ್ ಈಸ್ ಮೇಕಿಂಗ್ ದ ಪ್ರಾಫಿಟ್, ದ ಟ್ಯಾಕ್ಸ್ ಈಸ್ ಇನ್ಎವಿಟೇಬಲ್. ಅಂದರೆ ಯಾವಾಗ ನೀವು ಲಾಭದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಿ ಆವಾಗ ತೆರಿಗೆ ಬರೋದೆ. ಹಾಗಾಗಿ ಫರ್ಮ್ನವರು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಯಾಕೆ ಟ್ಯಾಕ್ಸ್ ಬರ್ತೈತೆ ಅಂದರೆ ಬಿಕಾಸ್ ಟು ನೋ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಪರ್ಸನ್. ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಕಂಡು ಹಿಡಿಬೇಕಾಗತ್ತೆ. ಆಮೇಲೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್, ಫೈಲಿಂಗ್ ಆಫ್ ಟ್ಯಾಕ್ಸ್, ಇವೆಲ್ಲ ಸಾಧ್ಯ ಆಗೋದು ಯಾವಾಗ ರೀ? ಆಫ್ಟರ್ ಸ್ಟಡಿಂಗ್ ದ ಡಾಟಾ ಇನ್ ಡಿಟೇಲ್ ಅಂತ. ಸೊ ಟ್ಯಾಕ್ಸ್ ಲಯಬಿಲಿಟಿ ಗೊತ್ತಾಗೋದೇನು ರೀ? ನೀವು ಡಾಟಾನ ಪೂರ್ತಿ ಸ್ಟಡಿ ಮಾಡಿದಾಗ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಇಟ್ ಈಸ್ ಮೇಂಟೈನ್ ಆಲ್ ದ ಆಫೀಸ್ ಸರ್ವೀಸಸ್ ಅಂತ ನಾವಲ್ಲಿ ಕರಿತೀವಿ ಫಾರ್ ಬೆಟರ್ ಡಿಸಿಷನ್. ಅಂದರೆ ರೆಕಾರ್ಡ್ಸನ್ನು ಚೆಕ್ ಮಾಡ್ಬೋದು, ಡಾಟಾನ ಪ್ರೊಸೆಸ್ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ನಮ್ಗೇನು ಸಾಧ್ಯ ಆಗುತ್ತೆ ರೀ? ಡಿಸಿಷನ್ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಡಿಸ್ಕಸ್ ದ ಸ್ಕೋಪ್ ಆಫ್ ಅ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ಇನ್ ಒನ್ ಕೇಸ್ ಇಟ್ ಈಸ್ ವೈಡ್. ಅಂದರೆ ಇಟ್ ಕನ್ಸಿಡರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಇನ್ ಡಿಟೇಲ್. ಅಂದರೆ ಪ್ರತಿಯೊಂದು ಸಬ್ಜೆಕ್ಟನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಅದು ಏನಂತ ಕನ್ಸಿಡರ್ ಆಗುತ್ತೆ ರೀ? ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಡಿಟೇಲ್ ಆಗಿ ಅಂದರೆ ಅದರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಬರುತ್ತೆ, ಅದರಲ್ಲಿ ಕಾಸ್ಟ್ ಅಕೌಂಟಿಂಗ್ ಬರುತ್ತೆ, ಬಜೆಟರಿ ಕಂಟ್ರೋಲ್ ಬರುತ್ತೆ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಬರುತ್ತೆ, ಇನ್ವೆಂಟ್ರಿ ಮೆಥಡ್ಸ್ ಬರ್ತಾವೆ, ರಿಪೋರ್ಟಿಂಗ್ ಟು ಮ್ಯಾನೇಜ್ಮೆಂಟ್ ಬರುತ್ತೆ, ಟ್ಯಾಕ್ಸೇಷನ್ ಬರುತ್ತೆ. ಸೊ ಇವೆಲ್ಲ ಸಬ್ಜೆಕ್ಟನ್ನು ಸ್ಟಡಿ ಮಾಡಿದಾಗ ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಟು ಬಿ ಡನ್ ವೆರಿ ಕ್ಲಿಯರ್ಲಿ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದ scope of management accounting. So the remaining part will be discussed in next class. Thank you.